ಪಿರಿಯಾಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ನಾವು ಹೋಗೋ ಟೈಮಲ್ಲಿ ಬಸ್ ಸಿಗಲಿಲ್ಲ ಅಂದ್ಬಿಟ್ಟು ನಾವು ಇವತ್ತು ನಮ್ಮ ಪಪ್ಪನ ಜೊತೆ ಆಟೋದಲ್ಲೇ ಹೋದ್ವಿ. ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಕಾರೂಸ್ ವ್ಲಾಗ್. ಬೀಯಿಂಗ್ ಅ ಟೀಚರ್ ಈ ದಿನ ಹೆಂಗಿತ್ತು ಅಂತ ನಿಮ್ಮ ಜೊತೆ ಹೇಳ್ತೀನಿ ಬನ್ನಿ. ನಮ್ಮ ಸ್ಕೂಲ್ನಲ್ಲಿ ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಮೀಟ್ ಹಾಗೂ ಫುಡ್ ಕಾರ್ನಿವಲ್ ಇದ್ದಿದ್ದರಿಂದ ಪ್ರಿಪ್ರೇಷನ್ ಜೋರಾಗಿ ನಡೀತಾ ಇತ್ತು. ನಾವು ಮನೆಯಿಂದ ಬೇಗ ಹೊರಟಿದ್ರಿಂದ ತಿಂಡಿ ಮಾಡಿರಲಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ತಿಂಡಿ ಮಾಡಿದ್ವಿ. ನೆಕ್ಸ್ಟ್ ಏನಾಯಿತು ಅಂತ ನೀವೇ ನೋಡಿ. ಕಾರು ಇಷ್ಟು ದಿನ ಎಲ್ಲರಿಗೂ ಬೇರೆ ಕ್ವಶನ್ಸ್ ಕೇಳ್ತಿದ್ದೆ. ಸೊ ಇವತ್ತು ನಾನು ನಿಮಗೆ ಕೇಳ್ತೀನಿ. ಇವತ್ತು ನಮ್ಮ ಸ್ಕೂಲಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಇದೆ, ದೆನ್ ಫುಡ್ ಕಾರ್ನಿವಲ್ ಇದೆ. ಸೊ ನಿಮ್ಮ ಒಪಿನಿಯನ್ ಹೇಳು. ಒಪಿನಿಯನ್ ಏನು ಅಂದರೆ ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿಲ್ಲ, ಇಲ್ಲೇ ಮಕ್ಕಳ ಹತ್ರ ಏನು ಅವರು ವೆರೈಟಿ ಫುಡ್ಸ್ ತಂದಿರ್ತಾರೆ ಅದನ್ನು ಪರ್ಚೇಸ್ ಮಾಡೋಣ ಅಂತ. ಹಾಗೆ ಪೇರೆಂಟ್ಸ್ ಹೆಂಗೆ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೂ ನಾನು ಫನ್ನಿ ಸೈಡ್ ನೋಡಬೇಕು ಹೆಂಗಿರುತ್ತೆ ಅಂತ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಹೌದಾ? ಈಗ ಮಕ್ಕಳೆಲ್ಲ ಸ್ನ್ಯಾಕ್ಸ್ ಎಲ್ಲ ಹಾಕ್ತಾರಲ್ಲ, ಸೊ ದುಡ್ಡು ಕೊಟ್ಟೆ ತಗೊಳ್ತೀರಾ? ನನ್ನ ಸ್ಟೂಡೆಂಟ್ ಕೊಡಿ ಅಂತ ಇಸ್ಕೊಳ್ತೀರಾ? ನೋ, ಅಫ್ಕೋರ್ಸ್ ದುಡ್ಡು ಕೊಟ್ಟೆ ತಗೋತಾ ಇದ್ದೀವಿ. ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈಗ ಕಾಲೇಜ್ ಟೀಚರ್ ನಾನು ಅವಾಗಲೇ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ ಇವರೇ. ಸೊ ಈಗ ನಮ್ಮ ಮಕ್ಕಳು ಎಲ್ಲ ಫುಡ್ ಫೆಸ್ಟಿವಲ್ ಥರ ನಡೆಸ್ತಾ ಇದೀವಲ್ಲ, ಸೊ ಮಕ್ಳ ಹತ್ರ ದುಡ್ಡು ಕೊಟ್ಟೆ ತಗೊಂಡು ತಿಂತೀರಾ? ಆರ್ ಜನ್ಮಕ್ಕೆ ಹೋಗೋ. ಯಾಕೆ? ಮಕ್ಕಳು ನಮ್ಮ ಮಕ್ಕಳಲ್ವಾ, ದುಡ್ಡು ಕೊಡ್ಬೇಕಾ? ಎಲ್ಲ ಟೀಚರ್ಸು ವೈಟ್ ಆ್ಯಂಡ್ ವೈಟಲ್ಲಿ ರೆಡಿ ಆಗಿದ್ದೀವಿ. ಇವಾಗ ಮಕ್ಕಳ ಹತ್ರ ಪರ್ಚೇಸಿಂಗ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಅದಾದಮೇಲೆ ಸ್ಪೋರ್ಟ್ಸ್ಗೆ ಹಿಂಗಿರುತ್ತೆ ಪ್ರಿಪ್ರೇಷನ್ ಎಲ್ಲ ಆಲ್ರೆಡಿ ರೆಡಿ ಆಗಿದೆ. ನಾವು ನೆಕ್ಸ್ಟ್ ಆಟ ಆಡ್ಸೋದೇ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಾರುಣ್ಯ ಮ್ಯಾಮ್ ಸ್ಟಾರ್ಟ್ ಮಾಡಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ನನಗೆ ಜಾತ್ರೆಗೆ ಏನು ಕೊಡ್ತಲ್ಲ. ಸ್ವಲ್ಪ ಫನ್ ಮಾಡಿ ನಾನು ಹೋಗಿದ್ದೆ ಕಿಚನ್ ಸೈಡಿಗೆ. ಇವತ್ತು ಈ ಈವೆಂಟಿಗೆ ಬರ್ತಿದ್ದ ಪೇರೆಂಟ್ಸ್, ಟೀಚರ್ಸ್, ಮಕ್ಕಳಿಗೆಲ್ಲ ಇಲ್ಲೇ ಊಟದ ವ್ಯವಸ್ಥೆ ಮಾಡಿದರು. ಹಾಗೆ ಈ ಕಾರ್ಯಕ್ರಮಕ್ಕೆ ಸೈನ್ಸ್ ಬೇಸ್ಡ್ ಎಕ್ಸ್ಪೆರಿಮೆಂಟ್ ಮೂಲಕ ಇನಾಗ್ರೇಟ್ ಮಾಡಿ ಹಾಗೆ ಸ್ಪೋರ್ಟ್ಸ್ ಕೂಡ ಇದ್ದಿದ್ದರಿಂದ ಪಾರಿವಾಳ ಹಾರಿಸೋ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಇವಾಗ ನಮ್ಮ ಮಕ್ಕಳು ಏನೇನು ಐಟಮ್ಸ್ ತಂದಿದ್ದಾರೆ ಸಂತೆಗೆ ಅಂತ ನೋಡೋಣ ಬನ್ನಿ. ಇವತ್ತಿನ ಮಾರ್ಕೆಟ್ನ ಮಕ್ಳುಗಳು ಮಾಡ್ತಿದ್ದಿದ್ದರಿಂದ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ಹೆಂಗೆ ಬರುತ್ತೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಿತ್ತು. ನಾವು ಟೀಚರ್ಸ್ ಎಲ್ಲ ಹೋಗಿ ಮಕ್ಳ ಹತ್ರ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ನನಗೆ ಇಲ್ಲಿ ಇಷ್ಟ ಆಗಿದ್ದೇನು ಅಂದರೆ ಪೇರೆಂಟ್ಸ್ ಎಫರ್ಟ್. ಅವ್ರಿಗೆ ಏನೇ ಕೆಲಸ ಇದ್ದರೂ ಅದನ್ನು ಬಿಟ್ಟು ಮಕ್ಕಳಿಗೋಸ್ಕರ ಸ್ಪೋರ್ಟ್ಸ್ ಆಡೋದಕ್ಕೆ ಆಗಲಿ, ಹಾಗೆ ಅವ್ರ ಮಕ್ಕಳಿಂದ ಮಾರ್ಕೆಟ್ಗೆ ಏನಾದರೂ ಮಾಡಿಕೊಡೋದಾಗಲಿ ತುಂಬ ಚೆನ್ನಾಗಿ ಮಾಡಿದರು. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಅದರಲ್ಲೂ ಖುಷಿಯಾಗಿದ್ದೇನು ಅಂದರೆ ಹಳ್ಳಿ ಸೈಡ್ ಜನ ಬಂದು ಫುಲ್ ಮನೆಯಲ್ಲೇ ಬೆಳೆದಿರುವಂತಹ ತರಕಾರಿಗಳಾಗಲಿ, ಸೊಪ್ಪುಗಳಾಗಲಿ, ಈ ಅವರೆಕಾಯಿ ಹಾಗೆ ಎಳ್ನೀರು ಈ ಥರದ ಐಟಮ್ಸ್ ಎಲ್ಲ ತಂದಿದ್ರು. ಅವಾಗ ತುಂಬ ಖುಷಿಯಾಯಿತು. ಸ್ಪೆಷಾಲಿಟಿ ಏನಂದರೆ ಮನೇಲಿ ಅವ್ರ ಅಜ್ಜಿ ಮಾಡ್ಕೊಟ್ಟಿರೋ ಹೋಮ್ ಮೇಡ್ ಉಪ್ಸಾರು ಖಾರ ತಂದಿದ್ದಾರೆ. ಅದು ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ. ಚುರುಮುರಿ ಮಾಡಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ವ್ಲಾಗ್ ಬರೀ ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2ಗಾಗಿ ಕಾಯ್ತಾ ಇರಿ.